ಬಹುರಾಷ್ಟ್ರೀಯ ಕಂಪನಿಗಳು ದೇಶಿ ಸಣ್ಣ ಉದ್ಯಮಿಗಳ ಬುಡವನ್ನೇ ಅಲುಗಾಡಿಸುತ್ತಿವೆ. ಅಷ್ಟೇ ಅಲ್ಲ, ಬಹುರಾಷ್ಟ್ರೀಯ ಕಂಪನಿಗಳ ಹೊಡೆತಕ್ಕೆ ಅದೆಷ್ಟೋ ಸಣ್ಣ ಉದ್ಯಮಿಗಳು ಮಾಯವಾಗಿವೆ. ಇಂತಹ ಕ್ಲಿಷ್ಟ ಸಮಸ್ಯೆ ಕೇಬಲ್ ವೃತ್ತಿಗೂ ಹೊರತಾಗಿಲ್ಲ. ಅಂತರ್ಜಾಲದಿಂದ ಬಹುರಾಷ್ಟ್ರೀಯ ಕಂಪನಿಗಳ ಪ್ರಸಾರದವರೆಗೂ ಕೇಬಲ್ ಆಪರೇಟರ್ಗಳ ವೃತ್ತಿಗೆ ಕಂಟಕವಾಗಿ ಪರಿಣಮಿಸಿವೆ. ಇದೀಗ ಸಂಕಷ್ಟ ಎದುರಿಸುತ್ತಿರುವ ಕೇಬಲ್ ವೃತ್ತಿ ಸೆಟೆದು ನಿಲ್ಲಬೇಕಾದ್ರೆ ತಂತ್ರಜ್ಞಾನ ಅಳವಡಿಸಿಕೊಂಡು ಮುಂದುವರಿಯುವ ಮೂಲಕ ವೃತ್ತಿ ಉಳಿಯಬೇಕಿದೆ ಎಂದು ಕೇಬಲ್ ಆಪರೇಟರ್ಗಳು ನಿರ್ಧರಿಸಿದ್ದಾರೆ. ಗೌರಿಬಿದನೂರಿನಲ್ಲಿ ಇಂದು ಕೇಬಲ್ ಆಪರೇಟರ್ಗಳ ಸಭೆ ನಡೆಯಿತು. ಈ ಸಭೆಯಲ್ಲಿ ಭಾಗವಹಿಸಿದ್ದ ಕೇಬಲ್ ಆಪರೇಟರ್ಗಳ ರಾಜ್ಯಾಧ್ಯಕ್ಷ ಪ್ಯಾಟ್ರಿಕ್ ರಾಜ ಮಾತನಾಡಿ, ಕೇಬಲ್ ವೃತ್ತಿ ಒಂದರಿಂದ ಆರಂಭವಾಗಿ ಹಂತ ಹಂತವಾಗಿ 1000ಕ್ಕೆ ಬೆಳೆದ ವೃತ್ತಿಯಾಗಿದೆ. ಇದೀಗ ಸಂಕಷ್ಟ ಬಂದಿದೆ ಎಂದರೆ ಮತ್ತೆ 1000ದಿಂದ 1ಕ್ಕೆ ಬಂದರೂ ಎದ್ದು ನಿಲ್ಲುವ ಸಾಮರ್ಥ್ಯ ಈ ಹುದ್ದೆಗಿದೆ. ಹಾಗಾಗಿ ಕೇಬಲ್ ಆಪರೇಟರ್ಗಳು ಯಾವುದೇ ಕಾರಣಕ್ಕೂ ಎದೆಗುಂದಬೇಕಾದ ಅಗತ್ಯವಿಲ್ಲ. ಎಲ್ಲವನ್ನೂ ಎದುರಿಸಲು ತಂತ್ರಜ್ಞಾನದ ಮೂಲಕವೇ ಮುಂದುವರಿಯಲು ಸಿದ್ಧರಾಗುವಂತೆ ಕರೆ ನೀಡಿದ್ರು. 41 ಇಯರ್ಸ್ ಆಗಿರ್ಬೋದು ನಾವೆಲ್ಲ ಸ್ಟಾರ್ಟ್ ಮಾಡಿ. ಎಷ್ಟೋ ಜನಕ್ಕೆ ಉದ್ಯೋಗ ಅವಕಾಶ ಕೊಟ್ಟಿದೆ. ಎಷ್ಟೋ ಜನ ಇದರಿಂದ ಬದುಕ್ತಾ ಇದ್ದಾರೆ. ಇವತ್ತೂ ಸಹ ಬದುಕ್ತಾ ಇದೆ. ನಾವು ಟೆಕ್ನಾಲಜಿ ಅಂತ ಹೋಗ್ತಾ ಇದ್ದೀವಿ. ಬಟ್ ಬೇರೆ ಕಡೆ ಎಲ್ಲ ಕಡೆನೂ ನೋಡಿದ್ರೆ ಈ ಒಂದು ಇಂಟರ್ನೆಟ್ ಮುಖಾಂತರ ಈ ನಮ್ಮ ನೆಕ್ಸ್ಟ್ ಜನ್ರೇಷನ್ ಎಲ್ಲನೂ TV ಇದ್ರ ಮುಖಾಂತರ ಮೊಬೈಲ್ಗಳ ಮುಖಾಂತರ ನೋಡೋ ಥರ ಪರಿಸ್ಥಿತಿಗಳಾಗಿದೆ. ಆದ್ರೂ ನಾವು ಯಾರು ಕುಗ್ಗೋಂಥ ಕೆಲಸ ಆಗೋದು ಬೇಡ. ಯಾಕಂತಂದರೆ 1ರಿಂದ 100ಕ್ಕೆ ಬಂದ್ವಿ, 100ರಿಂದ 500 ಬಂದ್ರಿ, 500ರಿಂದ 1000 ಬಂದ್ವಿ. ತಿರ್ಗಾ 1000ದಿಂದ 1ಕ್ಕೆ ಬಂದ್ರೂ ನಾವು ಹುಳಿಗಳ ಥರ ಹೋರಾಟ ಮಾಡಬೇಕು. ಅದೇ ನನ್ನ ಸಂದೇಶ. ನಾವು ಬಿಟ್ಕೊಡೋದು ಬೇಡ. ಇವತ್ತು ನಾವೆಲ್ಲ ಬಂದು ಇವತ್ತು ಒಂದು ಲೆವೆಲಲ್ಲಿ ಇದ್ದೀವಿ. ಒಂದು ತಕ್ಕ ಮಟ್ಟಿಗೆ ಒಂದು ಫ್ಯಾಮ್ಲಿ ಕಟ್ಕೊಂಡು ಒಂದು ಮನೆ ಮಾಡಿಕೊಂಡು ಇದ್ದೀವಿ. ಈ ಇಂಡಸ್ಟ್ರಿನ ಬಿಟ್ಕೊಡೋವಂಥದ್ದು ಬೇಡ. ಈ ಟೆಕ್ನಾಲಜಿಗಳ ಮುಖಾಂತರ ಮಾಡಬೇಕು. ನಾವು ಸರ್ವೀಸ್ ಕೊಡೋದ್ರ ಮುಖಾಂತರ ನಮ್ಮ ಏನು ಮುಂದೆ ಈ ಇಂಡಸ್ಟ್ರಿನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಸರ್ವೀಸ್ ಬಂದು ಇಂಟರ್ನೆಟ್ಟು ನಾವು ಇಂಟರ್ನೆಟ್ ಮುಖಾಂತರ IPTV ಆಗ್ಬೋದು, ಬೇರೆ ಬೇರೆದಾಗ್ಬೋದು. ಅದನ್ನು ಕಸ್ಟಮರು ಅದನ್ನ ನೋಡಿಬಿಟ್ಟು ಇವನೇ ಬೆಸ್ಟು, ಕೇಬಲ್ ಆಪ್ರೇಟರ್ ಬೆಸ್ಟು ಅನ್ನೋ ಥರ ನಾವು ನಡ್ಕೊಳ್ಬೇಕು. ಅದು ನಡ್ಕೊಂಡ್ರೆ ಮಾತ್ರ ನಾವು ಇಂಡಸ್ಟ್ರಿಯಲ್ಲಿ ಉಳ್ಕೊಳ್ಳೋಕ್ಕಾಗುತ್ತೆ. ನಾವು ಇಂಡಸ್ಟ್ರಿ ಅಷ್ಟೇ ಆಯ್ತು ಅಂತ ನಮ್ಮ ಬಾಯಿಗಳದ್ದೇ ಬಂದರೆ 100% ಇಂಡಸ್ಟ್ರಿ ಉಳಿಯಲ್ಲ. MSಗಳು ಅಷ್ಟೇ, ಬ್ರಾಡ್ಕಾಸ್ಟರ್ಸ್ ಅಷ್ಟೇ. ಸ್ವಲ್ಪ ರೇಟ್ಗಳನ್ನ ಕಡಿಮೆ ಮಾಡಿ, ಕ್ಯಾರೇಜ್ ಫೀಸ್ಗಳನ್ನ ಕಡಿಮೆ ಮಾಡಿ ಈ ಇಂಡಸ್ಟ್ರಿನ ಉಳಿಸೋಂಥ ಕೆಲಸ ಅವರು ಸಹ ಮಾಡಬೇಕು. ಯಾಕಂದರೆ ಅವರು ಮುಖ್ಯಸ್ಥರು ಇದ್ದಾರೆ. ಎಲ್ಲನೂ ಡಿಪೆಂಡೆನ್ಸಿ. ಕಸ್ಟಮರಿಂದ ದುಡ್ಡು ತೊಗೊಳ್ಬೇಕು, ಆಪ್ರೇಟರ್ ಕೊಡಬೇಕು, ಆಪ್ರೇಟರ್ ಕಮಿಷನ್ ಹಿಡ್ಕೊಳ್ಬೇಕು, MSO ಇದು ಮಾಡಬೇಕು, MSO ಹಿಡ್ಕೊಂಡು ಬ್ರಾಡ್ಕಾಸ್ಟರ್ ಕೊಡಬೇಕು. ಈಗ ರೆವೆನ್ಯೂಸು ಬಂದು ಅಡ್ವರ್ಟೈಸು ಪ್ರತಿಯೊಂದು ಕಡಿಮೆ ಆಗಿದೆ. ಬಿಕಾಸ್ ಆಫ್ ವ್ಯೂವರ್ಶಿಪ್ಪು ಕಡಿಮೆ ಆಗಿದೆ. ಆದ್ದರಿಂದ MSOಗಳು ಬ್ರಾಡ್ಕಾಸ್ಟರ್ಸ್ಗಳು ಒಳ್ಳೊಳ್ಳೆ ಪ್ರೋಗ್ರಾಮ್ ಕೊಡೋದ್ರ ಮುಖಾಂತರ, ಯಾಕಂದರೆ ಅದೇ ಯಾವುದೋ ಒಂದು ಉತ್ತರ ಭಾರತದ TV ನ್ಯೂಸ್ ಚಾನೆಲ್ಸ್ನ ಹಿಡ್ಕೊಂಡು ಆಡಿಯೋ ಡಬ್ ಮಾಡಿ ನಮ್ಮ ಕನ್ನಡನ ಮರೆಯುವಂಥ ಕೆಲಸಗಳು ನಡೀತಾ ಇದೆ. ಇದು ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಅಲ್ಲಿ ಯಾವುದೋ ಒಂದು ಅವರು ಹಿಂದಿ ಅವ್ರು ಮಾತಾಡೋದನ್ನ ಆಡಿಯೋ ಡಬ್ ಮಾಡಿ ಇಲ್ಲ ಹಾಕಿದ್ರೆ ಯಾರು ನೋಡ್ತಾರೆ? ಆ ಬಿಗ್ ಬಾಸ್ ಒಂದು ಬಿಟ್ಟರೆ ವ್ಯೂವರ್ಶಿಪ್ಪು ಬೇರೆ ಯಾವುದೂ ಸರಿಯಾಗಿ ಬರ್ತಾ ಇಲ್ಲ. ಇಂಥ ಟೈಮಲ್ಲಿ ಬ್ರಾಡ್ಕಾಸ್ಟರ್ಸು ಸಹ ಹೊಸ ಪ್ರೋಗ್ರಾಮ್ಗಳು ಎಕ್ಸ್ಕ್ಲೂಸಿವ್ ಫಾರ್ ಕೇಬಲ್ TV ಅಂತ ಕೊಟ್ಟರೆ ಮಾತ್ರ ನಮ್ಮ ಇಂಡಸ್ಟ್ರಿ ಉಳಿಯೋಕ್ಕೂ ಸಾಧ್ಯ. ಇದಕ್ಕೆ ಎಲ್ಲ ಆಪ್ರೇಟರ್ಗಳು, ನಮ್ಮ ಸಂಘಟನೆಗಳು ಪ್ರತಿಯೊಬ್ಬರೂ ಅವರಿಗೆ ಪ್ರೆಷರ್ ಕೊಡಬೇಕು. ಅವ್ರು ಕೇಳೋದು ಅಷ್ಟೇ, ಬಾಕ್ಸ್ ಎಷ್ಟಿದೆ, ಎಷ್ಟು ಕನೆಕ್ಟಿವಿಟಿ ಇದೆ ಅಂತ ಪ್ರೆಸೆಂಟ್ ನೋಡ್ತಾರೆ ವಿನಃ ಅವ್ರಿಗೆ ಬೇರೆ ಪ್ಲಾಟ್ಫಾರ್ಮ್ ಸಿಕ್ತು. OTT ಈ ಬೇರೆ ಇದರಲ್ಲಿ ಸಿಕ್ಕಿದೆ. ನಾವು ನಂಬ್ಕೊಂಡಿರೋವಂಥದ್ದು ಬೇರೆ, ಓನ್ಲಿ ಕೇಬಲ್ TV ಬಿಟ್ಟರೆ ನೆಕ್ಸ್ಟು ನಾವು ಇಂಟರ್ನೆಟ್ ಅಂತ ಹೋಗ್ತಾ ಇದ್ದೀವಿ. ಕೆಲವು ಕಡೆ ಇಂಟರ್ನೆಟ್ ಸಕ್ಸಸ್ ಆಗಿದೆ, ಕೆಲವು ಕಡೆ ಆಗಿಲ್ಲ. ಆದ್ದರಿಂದ ನಾನು ಹೇಳೋವಂಥದ್ದು, ಹೋರಾಟ ಮಾಡೋಣ. ಈ ಇಂಡಸ್ಟ್ರಿನ ಉಳಿಸ್ಕೊಳ್ಳೋಕ್ಕೆ ನಾವು ಎಲ್ಲ ಥರ ಪ್ರಯತ್ನ ಬೀಳೋಣ. ಅದ್ರ ಮೇಲೆ ದೇವರಿದ್ದಾರೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಕೇಬಲ್ ವೃತ್ತಿಯಲ್ಲಿಯೇ ಈವರೆಗೆ ಎಲ್ಲವನ್ನ ಗಳಿಸಿದ್ದೇವೆ. ಕಳೆದ 3-4 ದಶಕಗಳಲ್ಲಿ ಇದೇ ವೃತ್ತಿಯಲ್ಲಿ ತೊಡಗಿ ಮತ್ತೊಂದು ವೃತ್ತಿ ತಿಳಿಯದಾಗಿದೆ. ಇಂತಹ ಸ್ಥಿತಿಯಲ್ಲಿ ನಾವು ಇದೇ ವೃತ್ತಿಯನ್ನ ಉಳಿಸುವ ಯೋಜನೆ ಮಾಡುವ ಜೊತೆಗೆ ಬೆಳೆಯುತ್ತಿರುವ ತಂತ್ರಜ್ಞಾನ ಅಳವಡಿಸಿಕೊಂಡು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಸೆಡ್ಡು ಹೊಡೆಯುವ ಕೆಲಸ ಮಾಡುವಂತೆ ಕರೆ ನೀಡಿದ್ರು. ಈ ಸಭೆಯಲ್ಲಿ KCL ವ್ಯವಸ್ಥಾಪಕ ನಿರ್ದೇಶಕ ಸೋಮಶೇಖರ್ ಮಾತನಾಡಿದ್ರು. ಕೇಬಲ್ ವೃತ್ತಿಯಿಂದಲೇ ಸಾವಿರಾರು ಕುಟುಂಬಗಳು ಜೀವನ ಕಟ್ಟಿಕೊಂಡಿವೆ. ಇದೀಗ ಸಂಕಷ್ಟದ ಪರಿಣಾಮ ಈ ಕುಟುಂಬಗಳು ಬೀದಿಗೆ ಬೀಳುವ ಆತಂಕ ಎದುರಾಗಿದೆ. ಇದನ್ನ ನಾವು ಗಟ್ಟಿಯಾಗಿ ಎದುರಿಸಬೇಕಾದ್ರೆ ತಂತ್ರಜ್ಞಾನ ಅಳವಡಿಕೆ ಮತ್ತು ಗ್ರಾಹಕರು ಸಂಖ್ಯೆ ಉಳಿಸಿಕೊಂಡು ಬೆಳೆಸಬೇಕಾದ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಮುಂದುವರಿಯಬೇಕಿದೆ ಎಂದರು. ಸ್ನೇಹಿತರೆ, ನಮ್ಮ ಉದ್ಯಮ
ನಾವೇ ಕಟ್ಟಿದ ಉದ್ಯಮ. ಇವತ್ತಿನ ದಿವಸ ನಾವು ಅಂದ್ಕೊಳ್ತಾ ಇದ್ದೀವಿ ಮುಚ್ಚೋಯ್ತು ಮುಳುಗೋಯ್ತು ಅಂತ. ಎಲ್ಲೋ ಸ್ವಲ್ಪ ನಮ್ಮಲ್ಲಿ ಆಶಾಭಾವನೆ ಇಲ್ಲ ನಂಬಿಕೆನ ಇಲ್ಲ ಒಂದು ಅದ್ರ ಬಗ್ಗೆ ದೀರ್ಘವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದು ನಾವು ನಿಲ್ಲಿಸಿದ್ವಿ ಅಂತ ಕಾಣುತ್ತೆ ಹೊರತು ನಮ್ಮ ಇಂಡಸ್ಟ್ರಿ ಮುಚ್ಚೋಗಿದೆ ಅಂದರೆ ಒಪ್ಕೊಳ್ಳಲ್ಲ. ಏನಕ್ಕೆ ಅಂದರೆ ನಾವು ನಮ್ಮ ಇಂಡಸ್ಟ್ರಿ ಮುಚ್ಚೋಯ್ತು ಅಂದರೆ ಇವತ್ತಿನ ದಿವಸ ಸಿನಿಮಾ ಲ್ಯಾಂಡ್ ನೋಡಿ, ನಾವೇ ಹಾಗೆ ಬಿಸ್ನೆಸ್ 25-30 ವರ್ಷ ನಮಗಿನ ಮುಂಚೆಯಿಂದ ಅವರು ಸಿನಿಮಾ ಲ್ಯಾಂಡ್ ನಡೆಸ್ಕೊಂಬಂದರು. ಇವತ್ತು ಅವ್ರಿಗೂ ಅನಿಶ್ಚಿತತೆ ಕಾಡ್ತಾ ಇದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಜನ ಕಂಟೆಂಟ್ ನೋಡೋ ರೀತಿ ಬದಲಾಗಿದೆ. ನೀವು ಉತ್ತಮವಾದ ಕಂಟೆಂಟ್ ಕೊಟ್ಟರೆ, ಒಳ್ಳೆಯ ಸೇವೆ ಕೊಟ್ಟರೆ, ನೀವು ಕಂಟೆಂಟ್ ನೀವೆಲ್ಲ ಇವತ್ತು ಮೊಬೈಲ್ ಬಂದಿದೆ ಅನ್ನೋದು ಕಾರಣಕ್ಕೆ ಮೊದಲು ಟಿ ವಿ ಒಂದು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ. ಇವತ್ತು ಮೊಬೈಲ್ ಇದೆ, ಟಿ ವಿ ಇದೆ, ಇಂಟರ್ನೆಟ್ ಇದೆ, ಎಲ್ಲದರಲ್ಲೂ ಎಲ್ಲ ಬರುತ್ತೆ. ಆದರೆ ನಮ್ಮ ಉದ್ಯಮ ಚಿಕ್ಕದಾಗಿಲ್ಲ, ದೊಡ್ಡದಲ್ಲಿ ವಿಸ್ತಾರವಾಗಿ ಬೆಳೆದಿದೆ. ಆ ವಿಸ್ತಾರದ ಮಜಲುಗಳಲ್ಲಿ ನಾವಿಲ್ಲ. ಎಲ್ಲೋ ಒಂದು ಕಡೆ ಒಂದು ಮೂಲೆಯಲ್ಲಿ ಸಣ್ಣದಾಗಿ ಕೂತ್ಕೊಂಡ್ಬಿಟ್ಟಿದ್ದೀವಿ, ಒಂದು ಟಿ ವಿ ಬಾಕ್ಸ್ಗೆ ಅಂಟ್ಕೊಂಡು ಕೂತಿದ್ದೀವಿ ಅಂತ. ಆ್ಯಕ್ಚುಲಿ ನಾವೆಲ್ಲ ಮುಂದುವರಿಬೇಕಂದ್ರೆ ಕಾಲ ಬದಲಾದಂಗೆ ತಂತ್ರಜ್ಞಾನ ಜೊತೆ ನಾವು ಬೆಳೀತಾ ಹೋಗಬೇಕು. ಬೆಳೆದಾಗ ಮಾತ್ರ ನಾವು ಉಳ್ಕೊಳ್ಳಿಕ್ಕೆ ಸಾಧ್ಯ. ಹಂಗಂತ ಎಲ್ಲ ಪೂರ್ತಿ ನಾವು ಮನೋಪಲಿಯಾಗಿ 25 ವರ್ಷ ಮುಂಚೆ ಇದ್ದಾಗ ಕೇಬಲ್ ಉದ್ಯಮ ಪೂರ್ತಿ ನಮ್ಮ ಕೈಲಿರುತ್ತೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕಾಲಘಟ್ಟದಲ್ಲಿ ಬದಲಾದಾಗೆ ನಾವು ಬದಲಾದರೆ ಇವತ್ತು ದಿವಸ ಬೆಳೆದಿರುವಂಥ ತಂತ್ರಜ್ಞಾನದಲ್ಲಿ ನಾವು ಒಂದು ಪಾಲಾಗಿರ್ಬೋದು. ಗೌರಿಬಿದನೂರು ತಾಲೂಕು ಕೇಬಲ್ ಆಪರೇಟರ್ಗಳ ಸಂಘದ ಅಧ್ಯಕ್ಷ ಸತ್ಯನಾರಾಯಣ ಮಾತನಾಡಿ, ಕೇಬಲ್ ವೃತ್ತಿಯಿಂದಲೇ ಸಾವಿರಾರು ಕುಟುಂಬಗಳು ಜೀವನ ಕಟ್ಟಿಕೊಂಡಿವೆ. ಇದೀಗ ಸಂಕಷ್ಟದ ಪರಿಣಾಮ ಈ ಕುಟುಂಬಗಳು ಬೀದಿಗೆ ಬೀಳುವ ಆತಂಕ ಎದುರಾಗಿದೆ. ಇದನ್ನ ನಾವು ಗಟ್ಟಿಯಾಗಿ ಎದುರಿಸಬೇಕಾದ್ರೆ ತಂತ್ರಜ್ಞಾನ ಅಳವಡಿಕೆ ಮತ್ತು ಗ್ರಾಹಕರು ಸಂಖ್ಯೆ ಉಳಿಸಿಕೊಂಡು ಬೆಳೆಸಬೇಕಾದ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಮುಂದುವರಿಯಬೇಕಿದೆ ಎಂದರು. ಸೊ ನಮ್ಮ ಸಂಘ ಉದ್ಘಾಟನೆ ಆಗಿದ್ದು 2024ನೇ ಇಸ್ವಿ ಜನವರಿ 21ನೇ ತಾರೀಕು. ಇದ್ರ ಉದ್ದೇಶ ಒಂದೇ ಇತ್ತು. ಸಂಘ ಏನು ಸ್ಥಾಪನೆ ಮಾಡಬೇಕು ಅಂತ ಯಾಕೆ ನಮಗೆ ಇಷ್ಟ ಆಯಿತು ಅಂತಂದರೆ, ನವಂಬರ್ 23ನೇ ಇಸ್ವಿಯಲ್ಲಿ ಇದೇ ನಮ್ಮ ಗೌರಿಬಿದನೂರಿನಲ್ಲಿ ಒಬ್ಬ ಕೇಬಲ್ ಆಪ್ರೇಟರ್ಗೆ ಸ್ವಲ್ಪ ತುಂಬಾ ತೊಂದರೆ ಆಯಿತು. ಆ ಸಮಯದಲ್ಲಿ ಸಂಘಟನೆ ಇದ್ದರೆ ಆಪ್ರೇಟರ್ಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮನೋಭಾವನೆ ಬಂದಾಗ ಆ ಒಂದು ಇನ್ಸ್ಪಿರೇಷನ್ನು ನಮಗೆ ಜನವರಿ 21, 2024ನೇ ಇಸ್ವಿಯಲ್ಲಿ ಅದೊಂದು ನಮಗೆ ಒಂದು ಬ್ಲೂ ಪ್ರಿಂಟ್ ಆಯಿತು. ಏನು, ಈ ಸಂಘ ಇದ್ದರೆ ನಾವು ಆಪ್ರೇಟರ್ ಸಮಸ್ಯೆನ ಪರಿಹಾರ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ವಿ. ಸಂಘದ ಕೆಲವು ಸದಸ್ಯರಿಗೆ ಸಮಸ್ಯೆ ಆದಾಗ ನಾವೇನೇ ಖುದ್ದಾಗಿ ಹೋಗಿ ಹಾಸ್ಪಿಟಲ್ ಇರ್ಬೋದು, ಸ್ವಲ್ಪ ಹಾಸ್ಪಿಟಲ್ ಸಮಸ್ಯೆ ಆದಾಗ ಹೋಗಿ ಖುದ್ದಾಗಿ ಮಾತಾಡಿಸಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸನ ಮಾಡಿದ್ದೀವಿ. ಸೊ ಅದರಿಂದ ನಮ್ಮ ಆಪ್ರೇಟರ್ಗಳು ಕೂಡ ತುಂಬ ಧೈರ್ಯವಾಗಿ ಕೇಬಲ್ ಫೀಲ್ಡಲ್ಲಿ ನಮ್ಮ ಸಂಘ ಇದೆ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಅವರು ಕೂಡ ಒಂದು ಒಳ್ಳೆ ಮನೋಭಾವನೆ ಇಟ್ಕೊಂಡಿದ್ದಾರೆ. ಸೊ ಪ್ರತಿ ತಿಂಗಳು ನಾವು ಮೀಟಿಂಗ್ ಮಾಡ್ತೀವಿ. ಆ ಮೀಟಿಂಗಲ್ಲಿ ಕೂಡ ಕಷ್ಟ ಸುಖಗಳನ್ನೆಲ್ಲ ವಿಚಾರಿಸ್ಕೊಂಡು ನಾವು ಕೇಬಲ್ ಉದ್ಯಮನ ಇನ್ನೂ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾನೇ ಇದ್ದೀವಿ. ರಾಜ್ಯದ ಎಲ್ಲ ಜಿಲ್ಲೆಗಳ ಕೇಬಲ್ ಆಪರೇಟರ್ಗಳು ಈ ಸಭೆಯಲ್ಲಿ ಭಾಗವಹಿಸಿದ್ರು. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಗೌರವಾಧ್ಯಕ್ಷರಾದಂಥ ಶ್ರೀ ಅಶ್ವತ್ಥಪ್ಪನವರು ಹಾಗೂ ಅಧ್ಯಕ್ಷರು ಗೌರಿಬಿದನೂರು ತಾಲೂಕು ಕೇಬಲ್ ಟಿವಿ ಆಪರೇಟರ್ ಕ್ಷೇಮಾಭಿವೃದ್ಧಿ ಸಂಘ ಶ್ರೀಯುತ MP ಸತ್ಯನಾರಾಯಣ ಅವರು ಬರಲಿ.